ಜಾನು ನನ್ನ ನೋಡಿ ನೀನು ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಮೊದಲು ನೀನು ಇಲ್ಲಿಂದ ಹೊರಗಡೆ ಹೋಗು ಅಂತ ಕಿರ್ಚಾಡಿದನು ಆರ್ಯ. ಆರ್ಯನ್ ಬೆಳಗ್ಗೆಯಿಂದ ಕುಡಿದು ಕುಡಿದು ಕಣ್ಣುಗಳೆಲ್ಲ ತುಂಬಾ ಕೆಂಪಾಗಿದ್ವು. ಮಾತು ತೊದಲುತ್ತಾ ಇತ್ತು. ರೂಮ್ ಪೂರ್ತಿ ಎಲ್ಲ ವಿಸ್ಕಿ ವಾಸನೆ ತುಂಬಿ ಹೋಗಿತ್ತು. ಕೆಳಗಡೆ ಎಷ್ಟು ಸಿಗರೇಟ್ ಸೇದಿದ್ನೋ ಅನ್ನುವಂತೆ ತುಂಡುಗಳು ಬಿದ್ದಿದ್ವು. ಜಾಹ್ನವಿಗೆ ಅದೆಲ್ಲ ನೋಡಿ ತುಂಬಾ ಕೋಪ ಬಂತು. ನೀವು ಇಲ್ಲಿ ಕೂತು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ಲು. ನಾನು ಎಲ್ಲಿದ್ರೆ ನಿನಗ್ಯಾಕೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ನನ್ನನ್ನು ನೆಮ್ಮದಿಯಾಗಿ ಕುಡಿಯಲು ಕೂಡ ನೀನು ಬಿಡ್ತಾ ಇಲ್ಲ. ನೀನು ಬಂದು ಎಲ್ಲವನ್ನ ಹಾಳು ಮಾಡಿದೆ ಅಂದನು ಆರ್ಯನು. ಅವನು ಹೇಳೋದು ಅರ್ಥವಾಗದ ಜಾಹ್ನವಿ, ನಾನು ಯಾವಾಗ ಬಂದೆ? ನಾನು ಈಗ ತಾನೇ ನಿಮ್ಮನ್ನು ನೋಡಿ ಬಂದಿದ್ದು ಅಂದ್ಲು. ನೀನು ನನ್ನನ್ನು ನೋಡಿದ್ಯಾ? ಹೇಗೆ ನೋಡಿದೆ ಅಂತ ಪ್ರಶ್ನಿಸಿದನು ಆರ್ಯ. ಮತ್ತೆ ನಾನು ಡ್ಯಾನ್ಸ್ ಮಾಡಿ ಬರ್ತಾ ಇರುವಾಗ ನಿಮ್ಮನ್ನು ನೋಡಿದೆ, ನೀವು ಇಲ್ಲಿದ್ದೀರಿ ಅಂತ ತಿಳಿದು ಬಂದೆ ಅಂದ್ಲು ಜಾಹ್ನವಿ. ಡ್ಯಾನ್ಸ್ ಅಂದ ತಕ್ಷಣ ಆರ್ಯನ್ಗೆ ಅವಳು ಮಾಡಿದ ಡ್ಯಾನ್ಸ್ ನೆನಪಾಯಿತು. ಕೈಯಲ್ಲಿ ಮಧ್ಯದ ಗ್ಲಾಸ್ನ ಹಿಡ್ಕೊಂಡು ಅವಳ ಹತ್ತಿರ ಬಂದು ನೀನು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದೆ, ಕಂಗ್ರ್ಯಾಟ್ಸ್ ಅನ್ನುತ್ತಾ ಮಧ್ಯದ ಗ್ಲಾಸನ್ನು ಅವಳ ಕಡೆ ಚಾಚಿದನು. ಇವರಿಗೆ ಕುಡಿದು ತಲೆಗೆ ಸರಿಯಾಗಿ ಏರಿದೆ ಅನಿಸುತ್ತೆ, ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಜಾಹ್ನವಿ ಇನ್ನೂ ಕುಡಿದಿದ್ದು ಸಾಕು, ನೀವು ಮನೆಗೆ ಹೊರಡಿ ಅಂದ್ಲು. ಏನು ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅಂದ ತಕ್ಷಣ ನನ್ನ ಮೇಲೆ ಅಧಿಕಾರ ಚಲಾಯಿಸಲು ನೋಡ್ತಾ ಇದೀಯಾ ಅಂತ ಗದರಿಸಿದನು ಆರ್ಯ. ಈಗ ನಾನು ನಿಮ್ಮ ಮೇಲೆ ಏನು ಅಧಿಕಾರ ಮಾಡಿದೆ? ಮನೆಗೆ ಹೋಗಿ ಅಂತ ತಾನೇ ಹೇಳಿದ್ದು. ಮನೆಗೆ ಹೋಗಿ ಅಂತ ಹೇಳೋದು ಕೂಡ ಅಧಿಕಾರ ಮಾಡೋದಾ? ನನಗೆ ಇಷ್ಟ ಆದರೆ ನಾನು ಹೋಗ್ತೇನೆ, ಇಲ್ಲ ಅಂದರೆ ಇಲ್ಲ ಎಂದನು. ಅದು ಅಲ್ಲ ರೀ, ನಿಮ್ಮನ್ನು ನೋಡಿದರೆ ಇವತ್ತೆಲ್ಲ ಮಧ್ಯದಲ್ಲೇ ಸ್ನಾನ ಮಾಡಿದ ಹಾಗಿದ್ದೀರಿ, ಅದಕ್ಕೆ ಹೇಳಿದೆ ಹೋಗಿ ಅಂತ. ನಿಮಗೆ ಹೇಳ್ತಾ ಇರೋದು ಅರ್ಥ ಆಗಲ್ವಾ? ಹುಡುಗಿಯರನ್ನು ನಂಬಿ ಮೋಸ ಹೋದವರಿಗೆ ಈ ಮದುವೆ ಗೆಳೆಯನಾಗುತ್ತದೆ. ಎಲ್ಲವನ್ನ ಮರ್ತಿದ್ದೆ, ಈ ಮಧ್ಯೆ ನೀನು ಬಂದು ನನಗೆ ತಗಲಾಕಿಕೊಂಡೆ, ಮತ್ತೆ ಹಳೆ ಸ್ಥಿತಿಗೆ ನಾನು ಬಂದೆ ಅಂತ ಆರ್ಯ ಹೇಳ್ತಾ ಇದ್ದಾಗ ಜಾಹ್ನವಿಗೆ ಏನೂ ಅರ್ಥ ಆಗಲಿಲ್ಲ. ಆದರೆ ಮಧ್ಯ ನೀನು ತಗಲಾಕೊಂಡೆ ಅಂದಿದ್ದಕ್ಕೆ ಅವಳಿಗೆ ಸ್ವಲ್ಪ ಸಿಟ್ಟು ಬಂತು. ನಾನೇನಾದರೂ ನಿಮ್ಮನ್ನು ತಾಳಿ ಕಟ್ಟಿ ಅಂತ ಕೇಳಿದ್ನಾ? ನೀವೇ ಅಲ್ವಾ ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಬಲವತ್ತವಾಗಿ ತಾಳಿ ಕಟ್ಟಿದ್ದು. ಈಗ ನಾನೇನು ಮಾಡಿದ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ಹೌದು ಅಮ್ಮ, ನಿನ್ನ ಅಂದ ನೋಡಿ ಮೋಹಗಂಡು ನಿನ್ನನ್ನು ಮದುವೆ ಆಗಬೇಕು ಅನ್ನೋ ಆಸೆಯಿಂದನೇ ನಿನಗೆ ತಾಳಿ ಕಟ್ಟಿದೆ ಅಲ್ವಾ ಎಂದು ವ್ಯಂಗ್ಯವಾಗಿ ಕೋಪದಿಂದ ಹೇಳಿದನು ಆರ್ಯ. ಏನೋ ಯಾರಿಗೆ ಗೊತ್ತು, ಹಾಗೇ ಮಾಡಿದರೂ ಇರಬಹುದೇನೋ ಅಂದ್ಲು ಜಾಹ್ನವಿ. ನೀನು ಮನೋಜ್ ತಂಗಿನೇನಾ? ಅವನು ನೋಡಿದರೆ ಅಷ್ಟು ಸೈಲೆಂಟಾಗಿ ಇರ್ತಾನೆ, ನಿನ್ನ ಹತ್ರ ಮಾತ್ರ ತುಂಬ ಪೊಗರು ಇದೆಯಲ್ಲ ಅಂದ. ನೀವು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದರೆ ಅದು ಪೊಗರಾ? ನೀನು ಎಂಥವಳಾದರೂ ನನಗೆ ಅನಗತ್ಯ ಬಿಡು. ನೀನು ಇಲ್ಲಿಂದ ಹೋದರೆ ನಾನು ತುಂಬ ಸಂತೋಷವಾಗಿ ಇರ್ತೀನಿ ಎಂದು ಬಾಟಲಿ ಎತ್ತಿ ಕುಡಿಯಲು ಹೋದಾಗ ಜಾಹ್ನವಿ ಅದನ್ನು ಹಿಡಿದು ತಡೆದ್ಲು. ಆರ್ಯನ್ ಕೋಪದಿಂದ ನೋಡ್ತಾ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಬಿಡು, ನಿನಗೆ ಗೊತ್ತಿಲ್ಲ ಬಿಡು ಎಂದ. ನಾನು ಖಂಡಿತ ಬಿಡಲ್ಲ, ಈಗಾಗಲೇ ತುಂಬ ಕುಡ್ದಿದ್ದೀರಿ, ಇನ್ನೂ ಕುಡಿದ್ರೆ ಏನಾಗುತ್ತೆ ಅಂದ. ಸಾಯ್ತೀನಿ ಅಷ್ಟೇ ಅಲ್ವಾ ಅಂದ ಆರ್ಯ. ಏನ್ರಿ ಏನದು ನಿಮ್ಮ ಮಾತು ಅಂತ ಗಾಬರಿಯಾದ್ಲು ಜಾಹ್ನವಿ. ನಾನು ಅಂದ ತಕ್ಷಣ ನಾನೇನು ಸಾಯಲ್ಲ ಬಿಡು, ನೀನೇನು ಹೆದರಬೇಡ, ತಡ ಆಯಿತು ಹೋಗು, ನೀನು ಹೋಗು ಅಂದನು ಆರ್ಯನ್. ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗದೆ ನಾನು ಖಂಡಿತ ಹೋಗಲ್ಲ ಎಂದು ಅವನ ಕೈಯಲ್ಲಿ ಇದ್ದಂತಹ ಬಾಟಲಿಯನ್ನು ಕಿತ್ಕೊಂಡ್ಲು ಜಾಹ್ನವಿ. ಇಲ್ಲಿವರೆಗೆ ಹೆಣ್ಣು ಅಂತ ಸುಮ್ಮನೆ ಇದ್ದೆ, ಮರ್ಯಾದೆಯಿಂದ ಬಾಟಲಿಯನ್ನು ಕೊಡು ಅಂತ ಕೋಪದಿಂದ ಕೂಗಿದನು ಆರ್ಯ. ನೀವು ಏನು ಮಾಡಿದರೂ ಸರಿ, ನಾನಂತೂ ಕೊಡಲ್ಲ ಅನ್ನುತ್ತಾ ಅವಳು ಅದನ್ನು ವಾಶ್ರೂಮಿನಲ್ಲಿ ಸುರಿದ್ಬಿಟ್ಲು. ಅದನ್ನು ನೋಡಿದ ಆರ್ಯನ್ ಕೋಪದ ಕಟ್ಟೆ ಒಡೆದು ಜಾಹ್ನವಿ ಮೇಲೆ ಬಂದು, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮದ್ಯವನ್ನು ಚೆಲ್ತೀಯ ಅಂತ ಅವಳ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ಟ. ಅವಳು ಹೋಗಿ ಬೆಡ್ ಮೇಲೆ ಬಿದ್ಲು ಪಾಪ. ತಕ್ಷಣ ಅವಳ ಕೊರಳಲ್ಲಿದ್ದ ತಾಳಿ ಹೊರಗಡೆ ಬಂತು. ಅದನ್ನು ನೋಡಿದ ಆರ್ಯನ್ ಕಣ್ಣುಗಳು ಕೋಪದಿಂದ ಕೆಂಪಾದವು. ಈ ತಾಳಿ ಇರೋದ್ರಿಂದಲೇ ತಾನೇ ನಿನಗೆ ನನ್ನ ಹತ್ರ ಬರುವಷ್ಟು ಧೈರ್ಯ ಬಂದಿದ್ದು ಅಂತ ಅಂದ್ಕೊಂಡ ಮನಸ್ಸಿನಲ್ಲಿ. ಒಂದು ವೇಳೆ ಈ ತಾಳಿ ಇಲ್ಲದೇ ಇದ್ದರೆ ನೀನು ನನ್ನ ಹತ್ರ ಬರ್ತಲೇ ಇರಲಿಲ್ಲ.
ಎಂದು ಅವಳ ಹತ್ರ ಬಂದು ತಾಳಿಯನ್ನು ತನ್ನ ಕೈಯಿಂದ ಹಿಡ್ಕೊಂಡ. ಕೊರಳಿನಲ್ಲಿ ಆ ತಾಳಿ ಇರೋದಕ್ಕೆ ಅಲ್ವಾ ನಿನಗೆ ಇಷ್ಟೊಂದು ಧೈರ್ಯ ಬಂದಿದೆ ಎಂದು ಅವಳ ಎದುರಿಗೆ ಹೇಳಿ ತಾಳಿಯನ್ನು ಕೀಳಲು ಬಂದಾಗ ಜಾಹ್ನವಿ ಪಾಪ ಹೆದರಿ ತಾಳಿಯನ್ನು ಗಟ್ಟಿಯಾಗಿ ತನ್ನ ಕೈಯಿಂದ ಹಿಡಿದು ಬಿಡಿ ಬಿಡಿ ಅಂತ ಕಿರ್ಚ್ತಾ ಇದ್ಲು. ನಾನು ಅಂದೇ ಹೇಳಿದೆ, ಈ ತಾಳಿ ಕಟ್ಟಿದ್ದು ನಿನ್ನ ಗಂಡ ಆಗಬೇಕೆಂದು ಅಲ್ಲ, ನನ್ನ ಗೆಳೆಯನಿಗಾಗಿ ಅಂತ. ಆದರೆ ನೀನು ನಾನು ಹೇಳಿದ್ದನ್ನು ಕೇಳದೆ ನಾನು ಹೋದ ಕಡೆ ಎಲ್ಲ ಬರ್ತಾ ಇದ್ದೀಯ, ಅದಕ್ಕೆ ಇದು ನಿನ್ನ ಕೊರಳಲ್ಲಿ ಇರಬಾರ್ದು ಅಂತ ಹೇಳಿ ಅದನ್ನು ಕಳಚಲು ಪ್ರಯತ್ನಿಸ್ತಾ ಇದ್ದ ಆರ್ಯ. ಜಾಹ್ನವಿ ಕೊನೆಗೂ ಬಿಡಲಿಲ್ಲ. ಆ ನೂಕಾಟದಲ್ಲಿ ಆರ್ಯನ್ ಹೋಗಿ ಬೆಡ್ ಮೇಲೆ ಬಿದ್ದ. ಆದರೂ ಕೂಡ ತಾಳಿಯನ್ನು ಬಿಡಲಿಲ್ಲ ಅವನು. ಜಾಹ್ನವಿ ಭಯದಿಂದ ಅದನ್ನು ಗಟ್ಟಿಯಾಗಿ ಹಿಡಿದಿದ್ಲು. ಹೀಗೆ ಇಬ್ಬರು ಒಬ್ಬರ ಪಕ್ಕ ಒಬ್ಬರು ಮಲಗಿ ತಾಳಿಗಾಗಿ ಹೋರಾಡ್ತಾ ಇರಬೇಕಾದ್ರೆ ಜಾಹ್ನವಿ ಕೈಯನ್ನು ತಾಳಿಯಿಂದ ತೆಗೆಸಲು ಆರ್ಯನ್ ಎದ್ದು ಅವಳ ಎದೆ ಮೇಲೆ ಬಿದ್ದುಬಿಟ್ಟ. ಆರ್ಯನ್ ಹಾಗೆ ಬೀಳ್ತಾ ಇದ್ದಂತೆ ಜಾಹ್ನವಿಗೆ ಒಂದು ಕ್ಷಣ ಗುಂಡಿಗೆ ಬಡಿತವೇ ನಿಂತಂತೆ ಆಯಿತು. ಆರ್ಯನ್ ಎದ್ದೇಳುವ ಆಲೋಚನೆಯೇ ಬರಲಿಲ್ಲ ಆರ್ಯನ್ಗೆ. ಹಾಗೇ ಮಲಗಿದನು. ತಾಳಿಯ ಮೇಲಿದ್ದ ಇಬ್ಬರ ಕೈಗಳು ಕೂಡ ಸಡಿಲವಾಗಿ ಇಬ್ಬರ ಕೈ ಬೆರಳುಗಳು ಸೇರಿದ್ವು. ಆರ್ಯನ್ ಜಾಹ್ನವಿಯ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದರಿಂದ ಅವಳ ಕೈಗಳ ಬಳೆಗಳು ಒಡೆದು ಚುಚ್ಚಿಕೊಂಡವು. ಅದು ಇಬ್ಬರಿಗೂ ಕೂಡ ತಿಳಿಯಲಿಲ್ಲ. ಹಾಗೆಯೇ ತಲೆ ಎತ್ತಿ ಜಾಹ್ನವಿ ಕಡೆ ನೋಡಿದನು ಆರ್ಯ. ಜಾಹ್ನವಿ ತನ್ನ ಕಣ್ಗಳನ್ನು ಮುಚ್ಚಿಕೊಂಡು ಹಾಗೆ ಇದ್ಬಿಟ್ಟಿದ್ಲು. ಆರ್ಯನ್ಗೆ ಕುಡಿದ ಅಮಲಿನಲ್ಲಿ ಹಾಗೆಯೇ ಅವಳ ಕಡೆಗೆ ಜಾರಿ ಮುಚ್ಚಿದ ಕಣ್ಣುಗಳ ಮೇಲೆ ಮುತ್ತಿಟ್ಟು, ನೀನು ನನ್ನ ಹೆಂಡತಿ ತಾನೇ ಎಂದು ಅವಳ ಕಿವಿಯ ಹತ್ರ ಮೆಲ್ಲಗೆ ಕೇಳಿದನು ಆರ್ಯನ್. ಹೆಂಡತಿ ಎಂದ ತಕ್ಷಣ ಜಾಹ್ನವಿಗೆ ನಾಚಿಕೆಯಾಗಿ ಕಣ್ಣುಗಳನ್ನು ಇನ್ನೂ ಗಟ್ಟಿಯಾಗಿ ಮುಚ್ಕೊಂಡ್ಳು. ಈಗ ನನ್ನ ಹೆಂಡತಿಯನ್ನು ನಾನು ಏನು ಬೇಕಾದರೂ ಮಾಡಬಹುದು ಅಲ್ವಾ ಅಂದನು ಜಾಹ್ನವಿಗೆ. ಬೇಡ ಎಂದು ಹೇಳಬೇಕನ್ಸಿದ್ರೂ ಬಾಯಿಂದ ಮಾತು ಹೊರಗಡೆ ಬರಲೇ ಇಲ್ಲ. ಜಾಹ್ನವಿ ಏನು ಹೇಳದೇ ಇದ್ದಾಗ, ಹಾಗಾದರೆ ಸರಿ, ನಿನಗೆ ಏನೂ ಅಭ್ಯಂತರ ಇಲ್ಲ ತಾನೇ ಎನ್ನುತ್ತಾ ಅವಳ ಮುಖದ ತುಂಬೆಲ್ಲ ಮುತ್ತುಗಳನ್ನು ನೀಡ್ತಾ ಕೊರಳ ಕೆಳಗೆ ಮುತ್ತಿಟ್ಟು, ನಾನು ಏನು ಮಾಡಿದರೂ ಅಡ್ಡಿಪಡಿಸಲ್ಲ ತಾನೇ ಎಂದು ಅವಳ ಎದೆ ಮೇಲಿದ್ದ ಸೆರಗನ್ನು ಎಳೆದನು. ಜಾಹ್ನವಿ ತಕ್ಷಣ ಕಣ್ಬಿಟ್ಟು ಎದ್ದೇಳಲು ಹೋದ್ಲು. ಆರ್ಯನ್ ಅವಳನ್ನು ಏಳಲು ಬಿಡದೆ ಗಟ್ಟಿಯಾಗಿ ಹಿಡಿದು, ನಾನು ಗಂಡ ಅಲ್ವಾ, ಇನ್ನೇನು ಅಭ್ಯಂತರ ನಿನಗೆ ಬೇಕಾಗಿದ್ದು ಕೂಡ ಇದೇ ಅಲ್ವಾ, ಅದಕ್ಕೆ ತಾನೇ ನೀನು ನನ್ನ ಹತ್ರ ಬಂದಿದ್ದು ಎನ್ನುತ್ತಾ ಅವಳ ಸೀರೆಯನ್ನು ಎಳೆಯಲು ಹೋದನು ಆರ್ಯ. ರೀ ಬಿಡಿ, ನಾನು ನಿಮ್ಮನ್ನು ನೋಡಲು ಬಂದೆ ಅಷ್ಟೇ, ನಾನು ಈಗಲೇ ಹೋಗ್ತೇನೆ ಬಿಡಿ ಅಂದಳು ಜಾಹ್ನವಿ. ಅದೇನು ಜಾಹ್ನವಿ, ನಾನು ಗಂಡ ಅಲ್ವಾ, ನಾನು ಏನು ಬೇಕಾದರೂ ಮಾಡಬಹುದು, ನಿನಗೆ ಇದೇ ತಾನೇ ಬೇಕಾಗಿರೋದು, ಅದಕ್ಕೆ ತಾನೇ ನಾನು ನಿನ್ನ ಗಂಡ ಅಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹಿಂದೆನೇ ನೀನು ಬೀಳ್ತಾ ಇರೋದು ಅಂದನು ಆರ್ಯ. ನಿಮಗೆ ಗಂಡ ಹೆಂಡತಿ ಅಂದರೆ ಬರೀ ಇದೇನಾ, ಪ್ರೀತಿ ವಾತ್ಸಲ್ಯ ಇರೋಲ್ವಾ? ನಾನು ನಿಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದೆ, ಆದರೆ ನೀವು ಅಂದುಕೊಂಡಿದ್ದಕ್ಕಾಗಿ ಖಂಡಿತ ಅಲ್ಲ ಎಂದು ಅವನ ಕೈಯಿಂದ ತನ್ನ ಸೀರೆಯನ್ನು ಕಿತ್ಕೊಂಡು ಮೇಲೆ ಎದ್ಲು. ಪ್ರೀತಿ ಅಂದರೆ ನಿನಗೆ ಗೊತ್ತಾ, ನಿನಗೆ ಗೊತ್ತಿರೋದು ಒಂದೇ, ಪ್ರೀತಿಸ್ತಾ ಇದ್ದೇನೆ ಎಂದು ಹೇಳಿ ತಿರುಗುವುದು. ಇದೇ ಅಲ್ವಾ ನಿನಗೆ ತಿಳಿದಿರುವ ಪ್ರೀತಿ ಎಂದು ಆರ್ಯನ್ ಗಂಭೀರವಾಗಿ ಕೇಳಿದನು. ಆರ್ಯನ್ ಹಾಗೆ ಮಾತನಾಡ್ತಾ ಇದ್ದರೆ ಜಾಹ್ನವಿಗೆ ಭಯ ಆಯಿತು. ಅವಳು ಹೊರಗೆ ಹೋಗಲು ಹೋದಾಗ ಅವನು ಹೋಗಲು ಬಿಡದೆ ಅವಳನ್ನು ಹಾಗೆ ಬಾಗಿಲು ಹಾಕಿ, ಎಲ್ಲಿಗೆ ಹೋಗ್ತಾ ಇದೀಯಾ, ಗಂಡ ಅಂತ ಬಂದೆ ಅಲ್ವಾ, ಗಂಡನ ಆಸೆ ತೀರಿಸ್ದೆ ಎಲ್ಲಿಗೆ ಹೋಗೋದು ನೀನು ಅಂದನು ಆರ್ಯ. ಆರ್ಯನ್ ಅವರೇ, ನೀವು ನನ್ನನ್ನು ನಿಮ್ಮ ಮನೆ ಸೊಸೆಯಾಗಿ, ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ, ಆಗ ನಾನೇ ನಿಮ್ಮ ಹತ್ತಿರ ಬಂದು ಪ್ರೀತಿಯಿಂದ ಬರ್ತೇನೆ ಅಂದ್ಲು. ಈಗಲೂ ಪ್ರೀತಿಯಿಂದ ಹತ್ತಿರ ಬರಬಹುದು, ನಮಗೆ ಅಡ್ಡಪಡಿಸುವವರು ಇಲ್ಲಿ ಯಾರೂ ಇಲ್ಲ ಅಂದನು ಆರ್ಯ. ಆರ್ಯನವರೇ, ನೀವು ಕುಡಿದ ಅಮಲಿನಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಿ, ನನ್ನನ್ನು ದಯವಿಟ್ಟು ಈಗ ಬಿಟ್ಬಿಡಿ, ನಾನು ಹೋಗ್ತೀನಿ, ನನ್ನ ಫ್ರೆಂಡ್ಸ್ ನನಗಾಗಿ ಅಲ್ಲಿ ನೋಡ್ತಾ ಇರ್ತಾರೆ. ಅರೆ, ಅಷ್ಟೊಂದು ಭಯ ಇದ್ದರೆ ಯಾಕಮ್ಮ ನನ್ನ ಹತ್ರ ಬಂದೆ, ನನ್ನನ್ನು ಯಾಕೆ ಕೆಣಕಿದೆ ಅಂತ ಆರ್ಯನ್ ಕೋಪದಿಂದ ಕೇಳಿದನು. ಆರ್ಯನ್ ಅಷ್ಟು ಕೋಪದಿಂದ ಕೇಳೋಷ್ಟರಲ್ಲಿ
ಜಾಹ್ನವಿ ಭಯ ಪಡ್ತಾ ನಿಮ್ಮನ್ನು ನೋಡಿ ಮಾತಾಡ್ಸೋಣ ಅಂತ ಬಂದೆ. ಆದರೆ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ಯಾವತ್ತೂ ಕೂಡ ನೀವು ಎಲ್ಲಿ ಕಂಡ್ರು ನಿಮ್ಮ ಹತ್ರ ನಾನು ಸುಳಿಯೋದೇ ಇಲ್ಲ ಅಂದ್ಲು ಪಾಪ. ಈ ದಿನಕ್ಕೆ ನನ್ನನ್ನು ಕ್ಷಮಿಸಿ ಬಿಟ್ಬಿಡಿ ಅಂದ್ಲು. ಇನ್ನೊಮ್ಮೆ ಏನಾದರೂ ಬಂದ್ಯೋ ಅಸಲು ಬಿಡೋ ಮಾತೇ ಇಲ್ಲ, ಅರ್ಥ ಆಯ್ತಾ ಎಂದು ಆರ್ಯನ್ ಗಟ್ಟಿಯಾಗಿ ಗದರಿಸಿದನು. ಅರ್ಥ ಆಯಿತು ಎನ್ನುತ್ತಾ ಜಾಹ್ನವಿ ಬೇಗನೆ ತನ್ನ ತಲೆ ಅಲ್ಲಾಡಿಸಿದ್ಲು. ಸರಿ ಹೋಗು, ಇಲ್ಲಿ ನಡೆದಿದ್ದು ಯಾರಿಗಾದರೂ ಹೇಳಿದ್ಯೋ ಅಷ್ಟೇ ನಿನ್ನ ಕತೆ ಅಂದನು ಆರ್ಯನ್. ಆದರೆ ಸುಮ್ಮನೆ ಇರಲಾರ್ದ ಜಾಹ್ನವಿ ಹೇಳಿದರೆ ಏನಾಗುತ್ತೆ ಅಂತ ಮರುಪ್ರಶ್ನೆ ಹಾಕ್ಬಿಟ್ಲು. ಆಗಲೇ ಕೋಪದಲ್ಲಿದ್ದ ಆರ್ಯನ್ ಜಾಹ್ನವಿ ಹಾಗಂತ ಇದ್ದಂತೆಯೇ ದೂರದಲ್ಲಿ ಇದ್ದವನು 2 ಹೆಜ್ಜೆಗಳಲ್ಲಿ ಅವಳ ಹತ್ರ ಬಂದು ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಜಾಹ್ನವಿಯ ತುಟಿಗಳಿಗೆ ಮುತ್ತಿಟ್ಟಿದ್ದನು. ಜಾಹ್ನವಿ ಆರ್ಯನಿಂದ ದೂರ ಸರಿಯಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವನು ಮುತ್ತಿನ ತೀವ್ರತೆ ಹೆಚ್ಚಿಸದನೇ ಹೊರತು ಅವಳನ್ನು ಬಿಡಲೇ ಇಲ್ಲ. ಜಾಹ್ನವಿಗೆ ಉಸಿರು ಗಟ್ಟಿಯಾಗಿ ಉರಿದು ಉಕ್ತಾ ಇದ್ಲು. ತನ್ನ 2 ಕೈಗಳಿಂದ ಆರ್ಯನನ್ನು ಸಾಧ್ಯವಾದಷ್ಟು ಬಲ ಪ್ರಯತ್ನಿಸಿ ತಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅವನ ಬಲದ ಮುಂದೆ ಇವಳ ಶಕ್ತಿ ಸಾಕಾಗುತ್ತಾ? ಸಾಕಾಗಲ್ಲ. ಹಾಗೆ ಸಾಲದೆ ಸುಸ್ತಾಗಿ ಹೋದ್ಲು ಜಾನು. ಉಸಿರಾಡಲು ಕಷ್ಟವಾಗಿ ಇನ್ನೇನು ಪ್ರಾಣನೇ ಹೋಗ್ತಾ ಇದೆ ಅನ್ನೋ ಭಯದಿಂದ ಅವಳು ಅನಿವಾರ್ಯವಾಗಿ ಆರ್ಯನ ಬೆನ್ನನ್ನು ತಬ್ಬಿಕೊಂಡು ಅವನ ಉಸಿರನ್ನೇ ತನ್ನ ಉಸಿರಾಗಿಸಿಕೊಂಡ್ಳು. ಆರ್ಯನ್ ಅವಳನ್ನು ಬಿಡುವ ಸಮಯದಲ್ಲಿ ಜಾಹ್ನವಿ ತನ್ನ ಉಸಿರನ್ನು ಎಳ್ಕೊಳ್ತಾ ಇರೋದನ್ನು ಕಂಡು ಹಾಗೆಯೇ ಅವನು ಗಟ್ಟಿಯಾಗಿ ಹಿಡ್ಕೊಂಡು ಆವೇಶದಲ್ಲಿ ಅವಳ ತುಟಿಗಳ ಮೇಲೆ ಗಾಯ ಆಗುವಂತೆ ಕಚ್ಚಿಬಿಟ್ಟ. ಜಾಹ್ನವಿ ನೋವಿನಿಂದ ಆರ್ಯನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ಳು. ಆ ಕ್ಷಣ ಆರ್ಯನ್ ಕಿವಿಯಲ್ಲಿ, ಆರ್ಯ ನೋಡು ತುಟಿ ಹೇಗೆ ಕಚ್ಚಿದ್ಯೋ, ಹೀಗೆ ಯಾರಾದರೂ ಮಾಡ್ತಾರಾ? ನಿನಗೆ ಆವೇಶ ಬಂದರೆ ಏನು ಮಾಡ್ತೀಯೋ ನಿನಗೆ ತಿಳಿಯಲ್ಲ ಅನ್ನೋ ಮಾತುಗಳು ಕೇಳಿಸ್ದಂತಾಗಿ ತಕ್ಷಣ ಜಾಹ್ನವಿಯನ್ನು ಬಿಟ್ಬಿಟ್ಟ. ಜಾಹ್ನವಿಯನ್ನು ಬಿಟ್ಟು ಅವಳನ್ನು ನೋಡಿದ. ಅವಳ ತುಟಿಯ ಮೇಲೆ ರಕ್ತ ಕಂಡ ತಕ್ಷಣ ಅವಳನ್ನು ದೂರ ತಳ್ಳಿ ಇಲ್ಲಿಂದ ನೀನು ಹೊರಟು ಹೋಗು ಅಂತ ಜೋರಾಗಿ ಕೂಗಿದ. ಆರ್ಯನ್ ಹಾಗೆ ಹೇಳೋ ಅಷ್ಟರಲ್ಲಿ ಜಾಹ್ನವಿ ಶಾಕ್ ಆದ್ಲು. ಅಯ್ಯೋ, ಇಷ್ಟೊತ್ತು ಚೆನ್ನಾಗೇ ಇದ್ದರು, ಅಷ್ಟರಲ್ಲಿ ಇವರಿಗೆ ಏನಾಯಿತು? ಏನೇ ಆದರೂ ಪರವಾಗಿಲ್ಲ, ನನಗ್ಯಾಕೆ, ನನ್ನನ್ನು ಬಿಟ್ರಲ್ಲ, ಸದ್ಯಕ್ಕೆ ಅಷ್ಟು ಸಾಕು ಅಂದ್ಕೊಂಡು ಅಲ್ಲಿಂದ ಹೊರಬಂದ್ಲು ಜಾನು. ಇನ್ಯಾವತ್ತೂ ಇವರನ್ನು ಎಲ್ಲಿ ಕಂಡ್ರು ನೋಡಿದ್ರು ಒಂಟಿಯಾಗಂತೂ ಬರಬಾರ್ದಪ್ಪ. ಅಬ್ಬ, ರಕ್ತ ಬರುವಂತೆ ಹೇಗೆ ಕಚ್ಚಿದ್ದಾರೆ ನೋಡಿ ಎಂದು ತುಟಿ ಸವರುತ್ತಾ ಈಗ ಅವನಿ ಮತ್ತು ಶಿವಾನಿ ನೋಡಿದರೆ ಏನಂತಾರೋ ಏನೋ. ಆರ್ಯನನ್ನು ನೋಡಿದ ಕೂಡಲೇ ಅವರಿಗೆ ಹೇಳ್ದೇನೆ ಹಾಗೆ ಬಂದೆ, ನಾನು ಎಲ್ಲಿಗೆ ಹೋದೆ ಅಂತ ಅವರು ಪಾಪ ಕಂಗಾಲಾಗಿರ್ತಾರೋ ಏನೋ ಅಂತ ಹೇಳಿಕೊಂಡು ಕೆಳಗಡೆ ಬಂದು ಮೆಟ್ಟಿಲುಗಳನ್ನು ಇಳಿದು ಅವನಿ ಮತ್ತು ಉಳಿದವರು ಡ್ಯಾನ್ಸ್ ಮಾಡಿ ಬಂದು ಜಾಹ್ನವಿ ಅಲ್ಲಿ ಕಾಣಿಸ್ತಾ ಇದ್ದಾಗ ಅಲ್ಲಿ ಎಲ್ಲ ಕಡೆ ಹುಡುಕ್ತಾಯಿದ್ರು. ಜಾಹ್ನವಿ ಇಲ್ಲೇ ಇರಬೇಕಿತ್ತಲ್ವಾ, ಎಲ್ಲಿಗೆ ಹೋದ್ಲು ಎಂದು ಹೊರಗಡೆ ಬರಲು ಹೋದವರು ಅಷ್ಟರಲ್ಲಿ ಜಾಹ್ನವಿ ಬರೋದನ್ನು ಕಂಡು ಆಶ್ಚರ್ಯದಿಂದ, ಜಾನು ನೀನು ಎಲ್ಲಿಗೆ ಹೋಗಿದೆ? ನಿನಗಾಗಿ ನಾವು ಎಷ್ಟು ಹುಡುಕ್ತಾ ಇದ್ವಿ ಗೊತ್ತಾ ಅಂದ್ಲು ಅವನಿ. ಜಾಹ್ನವಿ ತಾನು ಗಾಬರಿಯನ್ನು ಮುಚ್ಚಿಟ್ಕೊಳ್ತಾ ಯಾರೋ ಸ್ವಲ್ಪ ಗೊತ್ತಿರೋರು ಕಂಡ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ಹೊರಗಡೆ ಹೋಗಿದ್ದೆ ಅಷ್ಟೇ. ಫಂಕ್ಷನ್ ಮುಗೀತಾ, ನಾವೀಗ ಹೋಗೋಣವಾ ಅಂದ್ಲು ಜಾನು. ಅಯ್ಯೋ ನಿನಗೋಸ್ಕರವೇ ಕಾಯ್ತಾ ಇದ್ವು, ನಡಿ ಹೋಗೋಣ ಅಂತ ಎಲ್ಲರೂ ಕೂಡ ಹೊರಗಡೆ ಬಂದರು. ಇತ್ತ ಶರ್ಮಿಳಾ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಬೆಳಗ್ಗೆ ಶಿವಾನಿ ಯಾಕೆ ಕಾಲ್ ಮಾಡಿದ್ಲು ಏನೂ ಕೇಳಿಸ್ಲೇ ಇಲ್ಲ ಎಂದು ಅವಳ ರೂಮ್ಗೆ ಹೋದಳು. ಶಿವಾನಿ ರೂಮಿನಲ್ಲಿ ಇಲ್ಲದೇ ಇದ್ದುದನ್ನು ಕಂಡು ಯಾವಾಗಲೂ ರೂಮ್ನಲ್ಲೇ ಇರ್ತಾ ಇದ್ದಲ್ಲ, ಈಗ ಎಲ್ಲಿಗೆ ಹೋದ್ಲು ಎಂದು ಕೆಳಗಡೆ ಬಂದು ಕೆಲಸದವರನ್ನು ವಿಚಾರಿಸಿದ್ಲು. ಶಿವಾನಿ ಅಮ್ಮನವರು ಮಧ್ಯಾಹ್ನವೇ ಹೊರಗಡೆ ಹೋದರು ಮೇಡಮ್ ಅಂತ ಕೆಲಸದವರು ಹೇಳಿದರು. ಮಧ್ಯಾಹ್ನವೇ ಹೋದ್ಲಾ? ಎಲ್ಲಿಗೆ ಅಂತ ಶರ್ಮಿಳಾ ಆಶ್ಚರ್ಯದಿಂದ ಕೇಳಿದ್ಲು. ಯಾವುದೋ ಪಾರ್ಟಿ ಇದೆಯಂತಲ್ಲ ಮೇಡಮ್, ನಿಮಗೆ ಫೋನ್ ಮಾಡಿ ಕೇಳಿದ್ರಂತೆ ಅಲ್ವಾ ಅಂದರು. ಶರ್ಮಿಳಾಗೆ ತಲೆಯೇ ತಿರುಗಿದಂತೆ ಆಯಿತು. ಅವಳಿಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ವಲ್ಲ, ಮತ್ತು ಯಾರ ಪಾರ್ಟಿಗೆ ಹೋದ್ಲು? ಆ ದಿನ ಆರ್ಯನ್ಗೆ ಊಟ ತಗೊಂಡು ಹೋಗಿ ಬಂದಾಗಿಂದ ಶಿವಾನಿಯಲ್ಲಿ ಬಹಳ ಬದಲಾವಣೆ ಬಂದಿದೆಯಲ್ಲ,
ಯಾವಾಗ ನೋಡಿದರೂ ಫೋನ್ನಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಮಧ್ಯೆ ನನ್ನ ಹತ್ರ ಬಂದು ಕೂರ್ತಾನೂ ಇಲ್ಲ. ಅಷ್ಟಕ್ಕೂ ಯಾರ ಜೊತೆ ಅಷ್ಟು ಹೊತ್ತು ಮಾತಾಡ್ತಾ ಇರ್ತಾಳೆ? ನಾನು ಕೇಳಿದರೆ ಯಾರೋ ಫ್ರೆಂಡ್ ಅಂತಾಳೆ. ನನಗೆ ತಿಳಿಯದ ಹಾಗೆ ಆ ಫ್ರೆಂಡ್ ಯಾರು? ಅವರು ಗಂಡು ಅಥವಾ ಹೆಣ್ಣು? ಹೀಗೇನೆ ಬಿಟ್ಟರೆ ನನ್ನ ಕೈ ಮೀರಿ ಹೋಗಿಬಿಡ್ತಾಳೆ. ಹೋಗುವ ಅಪಾಯ ಕೂಡ ಕಾಣ್ತಾ ಇದೆ. ಯಾರ್ದು ಅಂತ ಪತ್ತೆ ಹಚ್ಚಬೇಕು. ಆ ಫ್ರೆಂಡು ಯಾರು ಅಂತ ತನ್ನ ಮನಸ್ಸಿನಲ್ಲೇ ಅಂದ್ಕೊಂಡು ರೂಮ್ಗೆ ಹೋದಳು. ಜಾಹ್ನವಿ ಕಾರ್ನಲ್ಲಿ ಹೋಗ್ತಾ ಮನೋಜ್ಗೆ ಆರ್ಯನ್ ಬಗ್ಗೆ ಮೆಸೇಜ್ ಮಾಡಿ ಅಲ್ಲಿಗೆ ಹೋಗಲು ಹೇಳಿದ್ಲು. ಮನೋಜ್ ಮತ್ತು ವೇದಾಂತ್ ಆಫೀಸ್ ಕೆಲಸವನ್ನು ಮುಗಿಸಿ ಮನೆಗೆ ಹೊರಡ್ತಾ ಇರುವಾಗ ಜಾಹ್ನವಿಯಿಂದ ಮೆಸೇಜ್ ಬಂದಿತ್ತು. ಮನೋಜ್ ಅದನ್ನು ನೋಡಿ ವೇದಾಂತ್ಗೆ ಹೇಳ್ದ, ಆರ್ಯನ್ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಹೋಗಿ ಗೆಸ್ಟ್ ಹೌಸ್ನಲ್ಲಿ ಕುಡಿತಾ ಇದ್ದಾನಂತೆ. ಜಾಹ್ನವಿ ನೋಡು ಮೆಸೇಜ್ ಮಾಡಿದ್ದಾಳೆ. ಹೌದಾ? ಜಾಹ್ನವಿಗೆ ಹೇಗೆ ಗೊತ್ತು ಮನೋಜ್? ಹೇಳಿದ್ನಲ್ಲ ವೇದಾಂತ್, ಅವರು ಇವತ್ತು ಪಾರ್ಟಿಗೆ ಹೋಗಿದ್ದಾರೆ ಅಂತ. ಅಲ್ಲಿ ಏನಾದರೂ ಜಾಹ್ನವಿ ನೋಡಿರಬಹುದು ಅಂದ. ಹಾಗಾದರೆ ಆಫೀಸ್ಗೆ ಬಾರದೆ ನಮ್ಮವನು ಬೆಳಗ್ಗೆಯಿಂದ ಕುಡಿತಾ ಗೆಸ್ಟ್ ಹೌಸ್ನಲ್ಲೇ ಇದ್ದಾನಾ? ಇವನ ಮೂಡ್ ಯಾವಾಗ ಹೇಗಿರುತ್ತೋ ನಮಗಂತೂ ಅರ್ಥ ಆಗ್ತಿಲ್ಲ. ಆಫೀಸ್ಗೆ ಬಾರದೆ ಕುಡಿಯುವ ಅಗತ್ಯ ಇವನಿಗೆ ಏನಾಗಿದೆ? ಇವನಿಗೇನು ಬಂತೋ ಅದೇ ತಿಳಿತಾ ಇಲ್ಲ ವೇದಾಂತ್. ನಾವೀಗ ಹೋಗದೇ ಇದ್ದರೆ ರಾತ್ರಿಯೆಲ್ಲ ಕುಡಿತಲೇ ಇರ್ತಾನೆ ಅಂತ ಜಾಹ್ನವಿ ಮೆಸೇಜ್ ಮಾಡಿದ್ದಾಳೆ. ನಾವು ಈಗಲೇ ಹೋಗಿ ಅವನನ್ನು ಮನೆಗೆ ಬಿಟ್ಬಿಟ್ಟು ಬರೋಣವಾ? ನಡಿ ಮನೋಜ್. ಸರಿ ನಡಿ ಹೋಗೋಣ. ಆದರೂ ಅಂಕಲ್ ಆರ್ಯನ ಬಗ್ಗೆ ಪೂರ್ತಿ ಗಮನ ಬಿಟ್ಬಿಟ್ಟಿದ್ದಾರಾ ಏನೋ? ಇಷ್ಟು ಹೊತ್ತಾದರೂ ಮನೆಗೆ ಬಾರದೇ ಇದ್ದರೆ ಫೋನ್ ಕೂಡ ಮಾಡಿ ಕೇಳಬೇಕಲ್ಲ. ಅದೇನೂ ಇಲ್ಲ ವೇದಾಂತ್. ಮೊನ್ನೆ ನಮ್ಮ ಮನೆಯಲ್ಲಿ ಮಲಗಿದಾಗಲೂ ಕೂಡ ಅವನು ಮನೆಗೆ ಹೋಗಲಿಲ್ಲ. ಅದಕ್ಕೆ ಅಂಕಲ್ ಕೇಳ್ತಾ ಇಲ್ಲ ಅನಿಸುತ್ತೆ ಅಂದನು ಮನೋಜ್. ಆದರೂ ಇವನಿಗೆ ಕುಡಿಯುವಂತಹ ಕಷ್ಟವಾದರೂ ಏನಿದೆ? ಲೋಕದಲ್ಲಿ ಯಾರಿಗೂ ಆಗದ್ದು ತನಗೆ ಆಗಿದೆ ಅನ್ನೋ ಹಾಗೆ ಆಡ್ತಾನೆ. ಕೂತ್ರೆ ಮುಂದೆ ಸಾಗುವುದು ಹೇಗೆ? ಅವನು ಈ ವಿಷಯ ಎಷ್ಟು ಬೇಗ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆಯದು ಅವನಿಗೆ ಅಂತ ಗೆಸ್ಟ್ ಹೌಸ್ ಹತ್ರ ಬಂದರು ಇಬ್ಬರು ಕೂಡ. ವೇದಾಂತ್ ಹಳೆಯ ವಿಷಯಗಳನ್ನು ಏನು ಅವನಿಗೆ ನೆನಪು ಮಾಡಬೇಡ ಅಂದನು. ಸರಿ ಮೊದಲು ನಡಿ, ಅವನು ಯಾವ ಸ್ಥಿತಿಯಲ್ಲಿ ಇದ್ದಾನೋ ಏನೋ ಎಂದು ಆರ್ಯನ್ ಇರುವ ರೂಮಿಗೆ ಬಂದರು. ಇತ್ತ ಜಾಹ್ನವಿ ಮತ್ತು ಅವನಿ ಮನೆ ಹತ್ರ ಡ್ರಾಪ್ ಮಾಡಿ, ಥ್ಯಾಂಕ್ಸ್ ಅವನಿ, ಪಾರ್ಟಿ ತುಂಬಾ ಎಂಜಾಯ್ ಮಾಡಿದ್ವು. ನಿಮ್ಮ ಪರಿಚಯದಿಂದ ನನಗೆ ಒಬ್ಬಂಟಿ ಅನ್ನೋ ಫೀಲಿಂಗ್ ಹೋಗಿ ತುಂಬ ಸಂತೋಷವಾಗಿದೆ ಅಂದಳು ಶಿವಾನಿ. ಹಿಂದೆ ನಾವು ಈ ಇಬ್ಬರೇ ಫ್ರೆಂಡ್ಸ್ ಆಗಿದ್ವು, ಈಗ ನೀನು ಸೇರಿದ್ದೀಯಾ, ಸೊ ನಾವು ಈಗ ಮೂವರು ಅಂದಳು ಜಾಹ್ನವಿ. ಥ್ಯಾಂಕ್ ಯು ಜಾಹ್ನವಿ ಅಂತ ಶಿವಾನಿ ಅವಳನ್ನು ಹಗ್ ಮಾಡಿಕೊಂಡ್ಳು. ಅವನಿ ಅದನ್ನು ನೋಡಿ ನಿಮ್ಮಿಬ್ಬರ ಬಾಂಧವ್ಯ ಹೀಗೆ ಇರಲಿ ಅಂದಳು. ನಾವು ಇಬ್ಬರಲ್ಲ, ನಿನ್ನ ಜೊತೆ ಕೂಡ ನನ್ನ ಬಾಂಧವ್ಯ. ಜಾಹ್ನವಿ ಅಂದರೆ ನಿನಗೆ ಅತ್ತಿಗೆ ಆಗ್ತಾಳೆ ಅಂತ ಹಾಗಂದೆ. ನಾನು ನಿನಗೆ ಅತ್ತಿಗೆ ಆಗಬೇಕು ಅಂದರೆ ನಿನಗೊಬ್ಬ ಅಣ್ಣ ಇರಬೇಕು. ಅವನು ಆರ್ಯನ್ನ ಹಾಗೆ ಮದುವೆ ಆಗಬೇಕು. ಆಗ ನಮ್ಮ ಮಧ್ಯೆ ಜಾಹ್ನವಿಗೂ ನಿನಗೂ ಇರುವಂತಹ ಬಾಂಧವ್ಯ ಬೆಳೆಯುತ್ತೆ ಅಂತ ಆಲೋಚಿಸ್ತಾ ಇದ್ದಾಳೆ ಅವನಿ. ಜಾಹ್ನವಿ ಅವಳಿಗೆ ಚಕ್ ಅಂತ ಒಂದು ಏಟು ಹೊಡೆದ್ಲು. ಪೆಟ್ಟು ಬೀಳ್ತಾ ಇದ್ದಂತೆ ಆಲೋಚನೆಯಿಂದ ಹೊರಬಂದ ಅವನಿ, ಯಾಕೆ ಹಾಗೆ ಹೊಡೆದೆ ಅಂದ್ಲು. ಮತ್ತೇನು ಶಿವಾನಿ ಹೋಗ್ತಾ ಇದ್ರೆ ಬಾಯಿ ಹೇಳಿದೆ, ಏನೋ ಯೋಚನೆಯಲ್ಲಿ ಇದೆಯಲ್ಲ ಅಂದ್ಲು ಜಾಹ್ನವಿ. ಶಿವಾನಿ ಕಾರ್ನಲ್ಲಿ ಕುಳಿತು ನಿಂತ್ಕೊಂಡು ಕನಸು ಕಾಣ್ತಿದೀಯಲ್ಲ ಅವನಿ ಅಂತ ನಕ್ಲು. ನಾನು ಅಂದ್ಕೊಂಡಿದ್ದು ಕನಸೇ ಹೊರತು ನಿಜ ಅಲ್ಲ ಬಿಡು ಎಂದು ಮನಸ್ಸಿನಲ್ಲೇ ಅಂದ್ಕೊಂಡು ನಕ್ಲು ಅವನಿ ಕೂಡ. ಜಾಗರೂಕತೆಯಿಂದ ಹೋಗು ಶಿವಾನಿ ಎಂದು ಹೇಳಿ ಅವಳು ಹೋದ್ಮೇಲೆ ಇವರು ಒಳಗಡೆ ಹೋದರು. ಅವನಿ ಸೋಫಾದಲ್ಲಿ ಮಲಗ್ತಾ, ಶಿವಾನಿಗೆ ಇನ್ನೊಬ್ಬ ಅಣ್ಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಲು. ಯಾಕೆ ಅನ್ನುತ್ತಾ ಅವನಿ ಪಕ್ಕದಲ್ಲಿ ಕುಳಿತಳು ಜಾಹ್ನವಿ. ಯಾಕೆ ಅಂದರೆ ನಾನು ಕೂಡ ಮದುವೆಯಾಗಿ ಆ ಮನೆ ಸೊಸೆ ಆಗಿದ್ದೆ ಅಂದ್ಕೋ, ಆಗ ನಾವಿಬ್ಬರು ಒಂದೇ ಮನೆಯಲ್ಲಿ ಇರಬಹುದಿತ್ತು. ಆರ್ಯನ್ ಅವರಿಗೆ ಹಾಗೆ ಯಾರೂ ಇಲ್ಲ ಅನಿಸುತ್ತೆ. ಇದ್ದಿದ್ರೆ ಮನೋಜ್ ಅಣ್ಣ ಹೇಳು ಇದ್ರಲ್ವಾ. ಹೋಗಲಿ ಬಿಡು, ನಮಗೆ ಎಲ್ಲಿ ಬರೆದಿಟ್ಟಿದೆಯೋ ಅಂದ್ಲು ಜಾಹ್ನವಿ. ನಿನಗೆ ಎಲ್ಲಿ ಬರೆದಿಟ್ಟಿದ್ರೇನು, ನಿನ್ನನ್ನು ನನ್ನ ಹತ್ರವೇ ಇಟ್ಕೊಳ್ತೀನಿ ಅಂದ್ಲು ಅವನಿ. ಅದು ಸರಿ ಬಂಗಾರ, ಪಾರ್ಟಿಯಿಂದ ಎಲ್ಲಿಗೆ ಹೋಗಿದ್ದೆ? ಹೇಳಿದ್ನಲ್ಲೇ ನನಗೆ ಯಾರೋ ಗೊತ್ತಿದ್ದವರು ಕಂಡ ಹಾಗೆ ಅನ್ನಿಸಿದ್ದಕ್ಕೆ ಹೋಗಿದ್ದೆ ಅಂತ. ಯಾರೋ ಗೊತ್ತಿದ್ದವರು ನಿನ್ನ ತುಟಿ ಕಚ್ಚುವಷ್ಟು
ಚೆಲುವು ನಿನ್ನ ಗಂಡನಿಗೆ ತಪ್ಪಿ ಬೇರೆ ಯಾರಿಗೂ ಇರಲ್ಲ ಬಿಡು ಅಲ್ವಾ ಎಂದು ಜಾಹ್ನವಿ ಕಡೆಗೆ ಓರೆಯಾಗಿ ನೋಡ್ತಾ ಅಂದ್ಲು ಅವನಿ. ಜಾಹ್ನವಿಗೆ ಸಿಗ್ಗು ನಾಚಿಕೆ ಬಂದು ತಲೆಯನ್ನು ತಗ್ಗಿಸಿದ್ಲು. ಅವನಿ ಅಂದ್ಕೊಂಡಿದ್ದು ನಡೀತದೋ ಇಲ್ವೋ ಅನ್ನೋದು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.